ನನಗೇನು ಆಗಿಲ್ಲ ನಿತ್ಯ, ನಾನು ಚೆನ್ನಾಗೇ ಇದ್ದೀನಿ. ನಿಜ ಹೇಳಕ್ಕ, ನಿನ್ನ ಬಗ್ಗೆ ಮಾಮ್ ನನಗೆ ಏನೂ ಹೇಳೋದಿಲ್ಲ. ನೀನು ಹಾಸ್ಪಿಟಲಿಗೆ ಬಂದಿದ್ಯಾ ಅಂದಾಗ ನನ್ನ ಹಾರ್ಟ್ ನಿಂತು ಹೋದಾಗಾಯ್ತು. ನಿಂಗೇನಾಯ್ತೋ ಏನೋ ಅಂತ ಹೆದರ್ತಾ ಬಂದೆ. ನನ್ನ ಮೇಲೆ ಆಣೆ ಮಾಡಿ ಹೇಳು, ಪ್ರಾಬ್ಲಮ್ ಏನು? ಇವಳು ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ? ನಿಜವಾಗ್ಲೂ ನಂಗೇನೋ ಆಗಿಲ್ಲ ನಿತ್ಯ. ನಿಂಗೇನಾದ್ರೂ ಆದ್ರೆ ನಂಗೆ ತಡಿಯೋಕ್ಕಾಗಲ್ಲ ಅಕ್ಕ. ನಿನ್ಗೋಸ್ಕರ ನನ್ನ ಪ್ರಾಣನಾದ್ರೂ ಕೊಡ್ತೀನಿ. ಹೇಳಕ್ಕ, ಈ ತಂಗಿಯಿಂದ ನಿಂಗೇನು ಸಹಾಯ ಆಗಬೇಕು? ಯಾವ ಥರ ಸಹಾಯ ಕೇಳಿದ್ರೂ ಮಾಡ್ತೀನಿ. ನಿನ್ನ ಋಣ ತೀರಿಸ್ತೀನಕ್ಕ. ಅಬ್ಬಬ್ಬಬ್ಬಬ್ಬ, ಮಹಾನಟಿ ಸಾವಿತ್ರಿನ ಗಯ್ಯಾಳಿ ಸೂರ್ಯಪ್ರಭಾನ ಮಿಕ್ಸರಲ್ಲಿ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿದು ಹಾಗೆ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾಳೆ ನೋಡಿದ್ಯಾ ಚಂದ್ರಿಕಾ? ಹೌದು, ಇವಳು ಇಲ್ಲಿರ್ಬೇಕಾದವಳು ಅಲ್ಲ, ಹಾಲಿವುಡ್ಗೆ ಹೋಗಿ ಆಸ್ಕರ್ ತಗೊಳ್ಬೇಕಾಗಿರೋ ನಟಿ. ಹೇಳಕ್ಕ, ಏನು ಹೆಲ್ಪ್ ಆದ್ರೂ ಮಾಡ್ತೀನಿ. ನಿನ್ ಥರ ನಡ್ಸು ಅಂತ್ಯಾ? ಹೇಳು, ಈಗಲೇ ಭಾವನ ಹತ್ರ ಹೋಗಿ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಇರ್ತೀನಿ. ಭಾವಂಗೆ ಯಾವ ಡೌಟು ಬರ್ತಿದ್ದ ಹಾಗೆ ನಿನ್ ಥರ ನಟಿಸ್ತೀನಿ. ನೀನು ಸೇಫ್ ಆಗಿರ್ಬೋದಕ್ಕ. ಇವಳ ಪ್ಲಾನ್ ಇದ್ದ ಈ ನೆಪದಲ್ಲಿ ಗಂಗನ್ನ ನನ್ನ ಮನೇಲಿ ಕೂಡಿಸಿ ಇವಳು ಜೈ ಹತ್ರ ಹೋಗೋದಕ್ಕೆ ನೋಡ್ತಿದ್ದಾಳ. ನನಗೆ ಮಾಮ್ ನೀನು ಬಿಟ್ರೆ ಇನ್ಯಾರಿದ್ದಾರಕ್ಕ? ನಾನು ಏನು ಮಾಡಿದ್ರು ನಿಮಗೋಸ್ಕರ ಮಾಡಬೇಕು. ನನ್ನ ಯೂಸ್ ಮಾಡ್ಕೊಳಕ್ಕ, ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕ. ನಿನ್ನ ನೋಡ್ತಿದ್ರೆ ಏನೋ ಪ್ರಾಬ್ಲಮ್ ಅಲ್ಲಿದ್ಯಾ ಅನ್ನಿಸ್ತಿದೆ. ನೀನೇನೋ ಏನೂ ಇಲ್ಲ ಅಂತೀಯ. ನನಗೆ ಹೇಳಬಾರ್ದಾ ಅಕ್ಕ? ನಾನು ನಿನಗೆ ಹೆಲ್ಪ್ ಮಾಡಬಾರ್ದಾ? ದೇವರು ನಮ್ಮಿಬ್ಬರಿಗೂ ಒಂದೇ ರೂಪ ಯಾಕೆ ಕೊಟ್ಟಿತ್ತು? ನಂಗೆ ಪ್ರಾಬ್ಲಮ್ ಆದರೆ ನೀನು, ನಿನಗೆ ಪ್ರಾಬ್ಲಮ್ ಆದರೆ ನಾನು ಹೆಲ್ಪ್ ಮಾಡ್ಕೊಳಕ್ಕಲ್ವಾ? ನಾನು ಭಾವನ ಹತ್ರ ಹೋಗ್ಬೇಕಾ ಅಕ್ಕ? ಬೇಡ ನಿತ್ಯ, ಇದು ನನ್ನ ಸಮಸ್ಯೆ, ನಾನೇ ಸರಿ ಮಾಡ್ಕೋತೀನಿ. ನಿಂಗೆ ಕಷ್ಟ ಕೊಡಲ್ಲ. ನನಗೇನು ಕಷ್ಟ ಇಲ್ಲ ಅಕ್ಕ. ನಿನಗೋಸ್ಕರ ನಾನು ಹಾಯಾಗಿ ಹೋಗ್ತೀನಿ. ನಿನ್ನ ಪ್ರಾಬ್ಲಮ್ ಕ್ಲಿಯರ್ ಆಗೋವರೆಗೂ ಇರ್ತೀನಿ. ನಿನ್ನ ಸಮಸ್ಯೆಗೆ ತಳ್ಳಲ್ಲ ನಿತ್ಯ. ಅಕ್ಕ ಆಗಿ ನಿನಗೆ ಖುಷಿ ಹಂಚಬೇಕು, ನನ್ನ ನೋವನ್ನಲ್ಲ. ಚಂದ್ರಿಕಾ, ಜೈ ಬಂದಾಯ್ತು. ಬರ್ಲಿ ಬಿಡ್ರಿ, ನಿತ್ಯ ಬೇಕು ಅಂತಾನೆ ಕರ್ಸದ್ಲಲ್ಲ, ನಿಮ್ಗೆ ಯಾಕೆ ಟೆನ್ಷನ್? ಹಾಗಲ್ವೇ, ನಿತ್ಯ ಗಂಗಾ ಒಂದೇ ಜಾಗದಲ್ಲಿದ್ದಾರೆ. ಅವರಿಬ್ರನ್ನು ಜೈ ನೋಡ್ದ ಅಂದ್ರೆ ಕೊಂಪೆ ಮುಳುಗುತ್ತಲ್ಲ. ಹೌದಲ್ಲ, ಹೋಗ್ ಅವ್ರಿಗೆ ಹೇಳ್ರಿ. ಅಮ್ಮ ನಾನಾ? ಅಬ್ಬಾ ಹೋಗ್ರಿ, ಹೋಗಿ. ಜೈ ಬರ್ತಿದ್ದೇನೆ, ಜೈ ಬರ್ತಿದ್ದೇನೆ, ಜೈ ಬರ್ತಿದ್ದೇನೆ, ಜೈ ಬರ್ತಿದ್ದೇನೆ, ಜೈ ಬರ್ತಿದ್ದೇನೆ. ಜೈ ಬಂದ, ಜೈ ಬಂದ, ಜೈ ಬಂದ. ಅಳಿವಯ್ಯ, ಏನೇನಿಲ್ಲಿ? ಅದನ್ನ ನಾನ್ ಕೇಳ್ಬೇಕು. ನೀವ್ ಇಲ್ಲೇನ್ ಮಾಡ್ತಿದ್ದೀರಿ? ಅದೇ ನಿನ್ನ ಅತ್ತೆಗೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸೋಣ ಅಂತ ಕರ್ಕೊಂಡು ಬಂದೆ. ದಟ್ಟಗಂಡ,
ಈ ವಯಸ್ಸಲ್ಲಿ ಅವ್ರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಅಂದ್ರೆ ಏನ್ ಸರ್? ಜೈ, ಏನ್ ಜೈ, ನೀನ್ ಹಾಸ್ಪಿಟ್ಲಿಗೆ ಬಂದಿದ್ಯಾ? ನೀವ್ ಯಾಕೆ ಬಂದಿದ್ದೀರಿ? ಹಾ ಹಾ, ಅದು ಬೆಳಗಿಂದ ಒಂದೇ ತಲೆನೋವು, ಟ್ಯಾಬ್ಲೆಟ್ಗೂ ಕಡಿಮೆ ಆಗ್ಲಿಲ್ಲ. ಡಾಕ್ಟ್ರಿಗೆ ತೋರ್ಸೋಣ ಅಂತ ಬಂದ್ವಿ ಕಣೋ. ಇದೇನು ನೀವು ತಲೆನೋವು ಅಂತಿದ್ದೀರಾ, ಇವರು ನೋಡಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಅಂತಿದ್ದಾರೆ. ಯಾವ್ದು ಸುಳ್ಳು ಯಾವ್ದು ನಿಜ? ಈಗ ಲಾಜಿಕ್ ಮುಖ್ಯನಾ? ತಲ್ಲು ಒಂದ್ಲಲ್ಲ, ಈಗ ಅದೇ ನಿಜ. ಜೈನ ಡೈವರ್ಟ್ ಮಾಡ್ಲಿಲ್ಲ ಅಂದ್ರೆ ಸಿಕ್ಬೀಳ್ತೀವಿ ಅನ್ಸತ್ತೆ. ಜೈ, ನಿಮ್ಮ ಆಂಟಿ ಗಂಗಾ ಕೂಡ ಇಲ್ಲೇ ಬಂದಿದ್ದಾರೆ. ಅಲ್ಲೋಡು, ಅಲ್ಲೇ ಇದ್ದಾರೆ. ಜೈ, ಅದು ನಾನು ಕಾಲ್ ಮಾಡಿದ್ರೆ ಯಾಕೆ ರಿಸೀವ್ ಮಾಡಲಿಲ್ಲ? ಗಂಗಾ ಫೋನ್ ನನ್ನ ಹತ್ರ ಇತ್ತು ಜೈ. ಹಾಸ್ಪಿಟ್ಲಿಗೆ ಯಾಕೆ ಬಂದಿದ್ಯಾ? ಅವಳಿಗೆ ಮೈಗೆ ಹುಷಾರಿರ್ಲಿಲ್ಲ ಅಂತ ನಾನೇ ಕರ್ಕೊಂಡು ಬಂದಿತ್ತು. ನಾನು ಕೇಳ್ತಿರೋದು ಗಂಗನ, ನಿಮ್ಮನ್ನಲ್ಲ. ನಿನಗೆ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ನಿನ್ನ ಹಾಸ್ಪಿಟ್ಲಿಗೆ ಯಾರು ಕರ್ಕೊಂಡು ಬರಬೇಕು? ಡಾಕ್ಟ್ರಿಗೆ ಯಾರು ತೋರಿಸ್ಬೇಕು? ಯಾರು ಟ್ರೀಟ್ಮೆಂಟ್ ಮಾಡಿಸ್ಬೇಕು? ಮಾತಾಡು. ನೀವು ಮತ್ತೆ ಆಂಟಿ ಜೊತೆ ಯಾಕೆ ಬಂದೆ? ನೀನು ಆಫೀಸಲ್ಲಿ ಬ್ಯುಸಿಯಾಗಿರ್ತೀಯ ಅಂತ. ಮಧ್ಯದಲ್ಲಿ ಮಾತಾಡ್ಬೇಡಿ ಆಂಟಿ, ನಾನು ನನ್ನ ವೈಫ್ ಜೊತೆ ಮಾತಾಡ್ತಿರೋದು. ಇವಳಿಗಿಂತ ನನಗೆ ಆಫೀಸ್ ಹೆಚ್ಚಲ್ಲ. ಮಾರ್ನಿಂಗ್ ನಿನ್ನ ಕೇಳಿದ್ನ ಇಲ್ವಾ? ಆಗ ಏನಾಗಿಲ್ಲ ಅಂತ ಹೇಳಿ ಈಗ ಯಾರ ಜೊತೆನೋ ಇಲ್ಲಿಗೆ ಬಂದಿದ್ಯಲ್ಲ? ನಿನ್ನ ನಾನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಲ್ವಾ? ಇಲ್ಲ, ನಿನ್ ಮೇಲೆ ನನಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅನ್ಕೊಂಡಿದ್ಯಾ? ಅದೇನಿಲ್ಲ ರೀ. ಮತ್ತೆ ಯಾಕೆ ಬೇರೆಯವ್ರ ಜೊತೆ ಬಂದೆ? ನಾನೇನ್ ಬೇರೆಯವಳಲ್ಲ ಜೈ, ಗಂಗಾ ನನ್ನ ಡಾಟರ್. ಯಾವ ಥರ ಡಾಟರ್? ದತ್ತು ತಗೊಂಡ್ ಮಾತ್ರಕ್ಕೆ ಮಗ್ಲಾಗ್ತಾಳ? ಅವಳು ನಿಜವಾಗ್ಲೂ ನಿಮ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗ್ಲಾದ್ರೂ ಸರಿ. ಮದ್ವೆ ಆದ್ಮೇಲೆ ಅವಳನ್ನ ನೋಡ್ಕೋಬೇಕಾದವನು ನಾನು. ಅವಳು ಬೇಕು ಬೇಡಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇರೋ ಗಂಡ ಆಗಿ ನಾನಿರೋವಾಗ ನಿಮ್ಮ ಅಗತ್ಯ ಏನು ಇವಳಿಗೆ? ನಾನಿಲ್ಲ ಅನ್ಕೊಂಡಿದ್ದೀರಾ? ಅಯ್ಯೋ, ಯಾಕ್ರಿ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ನೀನ್ ಮಾಡೋ ಕೆಲಸ ಹಾಗಿರುತ್ತೆ. ನಾನ್ ನಿನ್ ಬಗ್ಗೆನೇ ಪ್ರತಿಕ್ಷಣ ಯೋಚನೆ ಮಾಡ್ತಿದ್ರೆ ನೀನೇ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ನಾನೇನು ಅಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡ್ತೀಯಾ? ಇಲ್ಲ ರೀ, ಬೆಳಗ್ಗೆ ನೀವು ಆಫೀಸಿಗೆ ಹೊರಟಾಗ ನಾನು ಆರಾಮಾಗೆ ಇದ್ದೆ. ಆಮೇಲೆ ಕಷ್ಟ ಆಯ್ತು. ಆಫೀಸಿಗೆ ಹೋಗಿರೋ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಅಮ್ಮನ ಜೊತೆ ಬಂದೆ. ನೀನ್ ನನಗೆ ಡಿಸ್ಟರ್ಬೆನ್ಸ್ ಅಲ್ಲ, ನನ್ನ ಲೈಫ್. ಈ ತರ ನಿನಗೂ ನನಗೂ ಪ್ರಾಬ್ಲಮ್ಸ್ ಆದ್ರೆ ನಾನು ಸಹಿಸಲ್ಲ. ನಿನಗಿಂತ ನನಗೆ ಯಾವುದೂ ಹೆಚ್ಚಲ್ಲ, ಹಾಗೆ ನನಗಿಂತ ನಿನಗೆ ಏನು ಹೆಚ್ಚಾಗಬಾರ್ದು. ಸರಿ ರೀ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ಯಾವಾಗ್ಲೂ ಹೀಗೆ ಹೇಳ್ತೀಯ, ಆದ್ರೆ ಪ್ರತಿ ಸಲ ಇದನ್ನೇ ಮಾಡ್ತೀಯ. ಮತ್ತೆ ಮಾಡಲ್ಲ ಅನ್ನಲ್ಲ. ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆದ್ರೆ ನಾನು ಸುಮ್ಮನಿರಲ್ಲ ಗಂಗಾ. ಪ್ರತಿ ಸಲ ಈ ಟೆನ್ಷನ್ ನನಗಾಗಲ್ಲ. ನಿನ್ನ ನನ್ನ ಮಧ್ಯೆ ಜಗಳ ಬರೋದು ನಂಗಿಷ್ಟ ಇಲ್ಲ. ಬಾ. ನಮ್ಮ ಮಧ್ಯೆ ಇಂಟರ್ಫಿಯರ್ ಆಗೋದಕ್ಕೆ ಟ್ರೈ ಮಾಡಬೇಡಿ. ಗಂಗನ ನಿಮ್ಗಿಂತ ಚೆನ್ನಾಗಿ ನೋಡ್ಕೋತೀನಿ. ನಾಡಿ. ಸರ್, ಬರ್ತಿದ್ದೀನಿ ಸರ್. ನಾನು ಬರ್ತಿದ್ದೀನಿ ಅಂತ
ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೋ, ಇಮ್ಮಿಡಿಯೇಟ್ ಆಗಿ ಸಿಗಬೇಕು. ಸರಿ ಸರ್. ನಾನಿವ್ರೆ ನಿಂತ್ಕೊಳ್ಳಿ. ಡಾಕ್ಟರ್ಗೆ ತೋರ್ಸಾಯ್ತು, ಏನೂ ಇಲ್ಲ ಅಂದ್ರು. ಒಂದೆರಡು ದಿನ ಈ ಮೆಡಿಸಿನ್ಸ್ನ ತಗೊಳಕ್ ಹೇಳಿದ್ರು. ನಾಣಿ, ಹೋಗಿ ಈ ಮೆಡಿಸಿನ್ ತಗೊಂಡ್ ಬಾ. ಓಕೆ ಸರ್. ಯಾವ ಡಾಕ್ಟರ್ ತೋರಿಸಿದ್ದು? ನಡಿ, ನಾನು ಮಾತಾಡ್ತೀನಿ. ಬೇಡ ರೀ, ನಾನು ಆರಾಮಾಗೇ ಇದ್ದೀನಿ. ಯಾಕೆ ಗಾಬರಿ ಆಗ್ತಿದ್ಯಾ? ಗಾಬ್ರಿನಾ? ಇಲ್ವಲ್ಲ, ನಡೀರಿ ಹೋಗೋಣ. ನಾಣಿ ಅವರು ಮೆಡಿಸಿನ್ಸ್ ತರ್ತಾರೆ, ಬನ್ನಿ ಹೋಗೋಣ. ಅಮ್ಮ, ಕುಂಭವೃಷ್ಟಿಯಾಗಿ ನಿಂತು ಹೋದ ಹಾಗಿದೆ ಚಂದ್ರಿಕಾ. ಆದ್ರೆ ನಿತ್ಯ ಅಂದ್ಕೊಂಡು ಹಾಗೆ ಆಗ್ಲೇ ಇಲ್ಲ. ಜೈ ಜೊತೆ ಗಂಗನೆ ಹೋದ್ಲಲ್ಲ. ಜೈ ಜೊತೆ ಗಂಗಾ ಹೋದ್ರೆ ನಮ್ಗೇನು, ನಿತ್ಯ ಹೋದ್ರೆ ನಮ್ಗೇನು? ಬನ್ನಿ ಮನೆಗೆ ಹೋಗೋಣ. ಇನ್ನು ಇಲ್ಲೇ ಇದ್ರೆ ನಿತ್ಯ ಇನ್ನ ಏನೇನ್ ಹೇಳ್ತಾಳೋ. ಆ ತಾಯಿ ಮಗಳ ಮಧ್ಯ ನಾವ್ ಯಾಕ್ರಿ? ಅಯ್ಯೋ. ನಡೀರಿ. ಥ್ಯಾಂಕ್ ಗಾಡ್ ಮಾಮ್. ಭಾವಂಗೆ ಅಕ್ಕ ಎಲ್ಲಿ ಸಿಕ್ಬೀಳ್ತಾಳೋ ಅಂತ ಟೆನ್ಷನ್ ಆಗಿತ್ತು ಮಾಮ್. ದೇವ್ರ ದಯೆಯಿಂದ ಅಕ್ಕ ಈಸಿಯಾಗಿ ತಪ್ಪಿಸ್ಕೊಂಡ್ಲು. ದ್ಯಾಟ್ ಇಸ್ ಗಂಗಾ. ಯಾವ ಥರದೇ ಪ್ರಾಬ್ಲಮ್ ಇದ್ರೂ ಈಸಿಯಾಗಿ ಎಸ್ಕೇಪ್ ಆಗ್ತಾಳೆ. ಆದ್ರೆ ಭಾವ ಡಾಕ್ಟರ್ ಹತ್ರ ಹೋಗಿದ್ರೆ ಪ್ರಾಬ್ಲಮ್ ಆಗ್ತಿತ್ತಲ್ವಾ ಮಾಮ್? ಜೈ ಡಾಕ್ಟರ್ ಹತ್ರ ಹೋದ್ರೆ ಏನಾಗತ್ತೆ? ಏನೋ ನನಗೇನ್ ಗೊತ್ತು. ಡಾಕ್ಟರ್ ನಿಮ್ಗೇನ್ ಹೇಳಿದ್ರು ನನಗ್ ಗೊತ್ತಿಲ್ವಲ್ಲ. ಮತ್ತೆ ಏನು ಗೊತ್ತಿಲ್ದೇನೆ ಗಂಗಾ ಜಾಗಕ್ಕೆ ಹೋಗ್ತೀನಿ ಅಂತ ಇಮೋಷ್ನಲ್ ಆಗಿ ಹೇಳ್ದೆ. ಅಂದ್ರೆ ಅಕ್ಕನ ಫೇಸಲ್ಲಿ ಗಾಬರಿ ಕಾಣಿಸ್ತಿತ್ತಲ್ಲ ಮಾಮ್. ಭಾವನ ಹತ್ರ ಹೋಗಕ್ಕಾಗ್ತಿರೋ ಪರಿಸ್ಥಿತಿಲಿದ್ದಾಳೇನೋ ಅನ್ಕೊಂಡೆ. ನನ್ ಹೆಲ್ಪ್ ಬೇಕಾಗತ್ತೇನೋ ಅಂತ ಕೇಳ್ದೆ. ಡಿಸಪಾಯಿಂಟ್ ಆಗಿರೋ ಹಾಗಿದ್ಯಾ? ಏನು ಮಾಮ್? ಗಂಗಾಗೆ ಯಾರ ಹೆಲ್ಪ್ ಅವಶ್ಯಕತೆನೂ ಇಲ್ಲ. ಅವಳ ಪ್ರಾಬ್ಲಮ್ನ ಅವಳೇ ಸಾಲ್ವ್ ಮಾಡ್ಕೋತಾಳೆ. ಇನ್ನಾದರೂ ಅಕ್ಕನ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಲಿಸಿ ಡ್ರಾಮಾ ಮಾಡದೆ ನಿನ್ನ ಬಗ್ಗೆ ನೀನು ಯೋಚನೆ ಮಾಡು. ಡ್ರಾಮಾ ಏನು ಮಾಮ್? ನಾನು ಹೇಳಬೇಕಾ? ನೀನು ಎಷ್ಟೇ ವೇಷ ಹಾಕಿದ್ರೂ ಆ ಪ್ಲೇಸ್ಗೆ ಹೋಗೋಕ್ಕಾಗಲ್ಲ. ಅಕ್ಕನ ಪ್ಲೇಸ್ ಅಕ್ಕಂದೇ. ಸ್ಟುಪಿಡ್ ಮಾಮ್. ನನ್ನ ನಿಜವಾದ ಪ್ಲಾನ್ ಇದ್ದಲ್ಲ, ಅದನ್ನ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ಇಟ್ಸ್ ವರ್ಕಿಂಗ್. ಕೇಳ್ದೆ ಗಂಗಾ ಎಲ್ಲಿಗೆ ಹೋದ್ಲಮ್ಮ? ಜೈ ಫೋನ್ ಮಾಡಿದ್ನಾ? ಇಲ್ಲ ಅಜ್ಜಿ, ಗಂಗಾ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು, ಕರ್ಕೊಂಡು ಬರ್ತೀನಿ ಅಂತ ಹೇಳ್ದ. ಅದಕ್ಕೆ ನಾನು ಮತ್ತೆ ಫೋನ್ ಮಾಡಲಿಲ್ಲ. ಅಯ್ಯೋ ದೇವ್ರೆ, ಈ ಮನೇಲಿ ಏನ್ ನಡೀತಾ ಇದೆ? ಎಲ್ಲಿಗೆ ಹೋಗಿದ್ಯಮ್ಮ? ಇಷ್ಟೊತ್ತು ನಿನ್ ಬಗ್ಗೆ ಅಜ್ಜಿ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ ಗೊತ್ತಾ ತಾಯಿ? ಕೇಳ್ತಿದಾರಲ್ಲ, ಹೀಗ್ಯಾಕೆ ಮೌನವಾಗಿ ನಿಂತಿದ್ಯಾ ಹೇಳು? ಗಂಗನ್ನ ಎಲ್ಲಿಂದ ಕರ್ಕೊಂಡ್ ಬಂದ್ಯೋ? ಅವಳನ್ನೇ ಕೇಳಿ. ಮೇಡಮ್ ಹಾಸ್ಪಿಟಲ್ಗೆ ಹೋಗಿರೋದು. ಹಾಸ್ಪಿಟಲ್ಗಾ? ಯಾಕಮ್ಮ, ಏನಾಯ್ತು?
ಇವಳಿಗೆ ಹುಷಾರಿರ್ಲಿಲ್ವಂತೆ, ನಾವ್ಯಾರು ಡಾಕ್ಟ್ರಿಗೆ ತೋರ್ಸಲ್ಲ ಅಂತ ರೂಪಾ ಆಂಟಿ ಜೊತೆ ಹೋಗಿದ್ಲು. ಆಗ್ಲೇ ಮನೆಯಲ್ಲಿ ಯುದ್ಧ ಶುರುವಾಗಿದೆ ಚಂದ್ರಿಕಾ. ಹಾಸ್ಪಿಟ್ಲಲ್ಲಿ ಒಂದು ಕೋಟಿಂಗ್ ಮುಗೀತು, ಇಲ್ಲಿ ಇನ್ನೊಂದು ಕೋಟಿಂಗ್ ಏನೋ. ಏನಮ್ಮ, ಬೆಳಿಗ್ಗೆ ಹಾಸ್ಪಿಟಲ್ ಹೋಗ್ಬೇಕು ಅಂತ ನಿನ್ಗ ಅವನು ಎಷ್ಟು ಕೇಳ್ಕೊಂಡ ಅಲ್ವಾ? ಆಗೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳ್ದೆ, ಮತ್ತೆ ಯಾಕೆ ಹೋಗಿದೆ? ಆಗ ಹುಷಾರಾಗಿದ್ದೆ ಅಜ್ಜಿ. ಆಮೇಲೆ ಮತ್ತೆ ಕಷ್ಟ ಆಗ್ತಿತ್ತು. ಇವ್ರು ಆಫೀಸಿಗೆ ಹೋಗಿದ್ರಲ್ಲ, ಮತ್ತೆ ಕರೆಯೋದು ಬೇಡ ಅಂತ ಅಮ್ಮನ ಜೊತೆ ಹಾಸ್ಪಿಟಲ್ಗೆ ಹೋದೆ. ಜೈ ಇಲ್ದಿದ್ರೆ ನಾವಿರ್ಲಿಲ್ವಾ? ನಾವ್ ಕರ್ಕೊಂಡು ಹೋಗ್ತಿರ್ಲಿಲ್ವಾ? ನಮ್ಮ ಹತ್ರ ಹೇಳ್ದೆ ಯಾಕಮ್ಮ ಹೋದೆ? ಯಾಕಂದ್ರೆ ನೀವು ನಾನು ಇವಳು ನೋಡ್ಕೊಳ್ಳೋದು ಕರೆಕ್ಟ್ ಅಲ್ವಂತೆ. ಇವಳಿಗೆ ರೂಪಾ ಆಂಟಿನೇ ನಿಂತು ನೋಡ್ಕೋಬೇಕಂತೆ. ಹಾಗೆ ಹೇಳ್ಬೇಡಿ ಸರ್. ಎಷ್ಟಾದರೂ ರೂಪಾ ಮೇಡಮು ಗಂಗಾ ಮೇಡಮ್ಗೆ ಅಮ್ಮ ಅಲ್ವಾ? ನಿಮ್ಮ ಹತ್ರ ಹೇಳಕ್ಕಾಗದೇ ಇರೋದನ್ನ ಅವ್ರ ಹತ್ರ ಹೇಳಿರ್ತಾರೇನೋ. ಏಯ್, ನೀನ್ ಮಾತಾಡ್ಬೇಡ ನಾಣಿ. ಇವಳು ರೂಪಾ ಆಂಟಿ ಹತ್ರ ಹೋಗಲ್ಲ ಅಂತ ನನಗೆ ಮಾತು ಕೊಟ್ಟಿದ್ಲು, ಮಾತು ತಪ್ಪಿ ಹೋದ್ಲು. ಇವತ್ತು ಗಂಗಾ ಬದಲು ನಿತ್ಯ ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು ಚಂದ್ರಿಕಾ. ಹೌದು, ಅವಳೇನಾದ್ರೂ ಬಂದಿದ್ರೆ ಜೈ ಕತೆ ಮುಗಿತಾಯ್ತು. ಯಾಕಮ್ಮ ಹೀಗ್ ಮಾಡ್ತೀಯಾ? ನಿನ್ಗೇನಾಗಿದೆ? ನಿಜವಾಗ್ಲೂ ನಮ್ಮ ಹತ್ರ ಹೇಳೋಕಾಗ್ದೇ ಇರೋ ಸಮಸ್ಯೆ ಏನಾದ್ರೂ ಇದೆಯಾ? ಸಮಸ್ಯೆ ಅಲ್ಲ ಅತ್ತೆ. ಬೆಳಗ್ಗೆ ನನಗೆ ವಾಂತಿ ಆದಾಗ ಗರ್ಭಿಣಿಗೆ ವಾಂತಿ ಆಗತ್ತೆ ಅಂತ ಚಂದ್ರಿಕಾ ಚಿಕ್ಕಮ್ಮ ಅಂದ್ರಲ್ಲ. ಒಂದು ವೇಳೆ ಆ ವಾಂತಿ ಹೊಟ್ಟೆಲಿರೋ ಮಗುವಿಂದನೇ ಆಗ್ತಿದ್ಯೇನೋ ಕೇಳೋಣ ಅಂತ ನಿಮಗೂ ಹೇಳ್ದೆ, ನಮ್ಮ ಅಮ್ಮನ ಜೊತೆ ಹೋದೆ. ಹೋಗಿ ಹೋಗಿ ನಮ್ಮನ್ನೇ ಸಿಕ್ಕಿಸಿದ್ದಾಳಲ್ಲ ಚಂದ್ರಿಕಾ. ಅಯ್ಯೋ, ಇವಳೇನಾದ್ರೂ ನಿಜ ಹೇಳ್ಬಿಡ್ತಾಳೇನೋ ರೀ. ಗಂಗಾ, ನಿನಗೇನಾದ್ರೂ ಬುದ್ಧಿ ಇಲ್ವಾ? ವಾಂತಿ ಆದ್ರೆ ಹೋಗಿರೋ ಮಗು ತಿರ್ಗಾ ಬರುತ್ತೆ ಅಂತ ಹೇಗೆ ಅನ್ಕೊಂಡೆ? ಅಷ್ಟು ಸೆನ್ಸ್ ಇಲ್ವಾ ನಿನಗೆ? ಇಷ್ಟು ಫೂಲಿಶ್ ಆಗಿ ಹೇಗೆ ಯೋಚನೆ ಮಾಡಿದೆ? ಆಗ ನಡೆದಿರೋ ಸಂದರ್ಭನೂ ಇರುತ್ತಲ್ಲ ಸರ್. ಶಟಪ್ ನಾಣಿ. ಏಯ್, ಸೈನ್ಸ್ ಗೊತ್ತಿಲ್ಲದೆ ಮಾತಾಡ್ಬೇಡ. ಒಂದ್ಸಲ ಅಬಾರ್ಷನ್ ಆಗಿರೋ ಬೇಬಿ ಇಮಿಡಿಯೇಟ್ ಆಗಿ ಮತ್ತೆ ಹೇಗೆ ಬರಕ್ ಸಾಧ್ಯ? ಹಾಗಾಗತ್ತೇನೋ ಅಂತ ಆಸೆ ಆಗಿತ್ತು ರೀ. ಈ ಡ್ರಾಮಾ ಎಲ್ಲ ಬಿಟ್ಟು ನಿಜ ಹೇಳ್ಬಹುದಲ್ಲ? ಇನ್ನು ನಿತ್ಯ ಬಗ್ಗೆ ಯೋಚನೆ ಮಾಡ್ತಿದ್ದಾಳೇನೋ. ನೋಡು, ಆಸೆಗೂ ಒಂದು ಲಿಮಿಟ್ ಇರುತ್ತೆ ಗಂಗಾ. ಸ್ಟುಪಿಡ್ ಆಗಿ ಯಾವ ಕೆಲಸನೂ ಮಾಡಬೇಡ. ನಮ್ ಬೇಬಿ ಇಲ್ಲ, ತಿರ್ಗಾ ಬರಲ್ಲ. ದಯವಿಟ್ಟು ಈ ನಿಜನ ಅರ್ಥ ಮಾಡ್ಕೋ. ಇಂಥ ಕೆಲಸ ಮತ್ತೆ ಮಾಡಬೇಡ. ನೀನು ಹಿಂಸೆ ಪಟ್ಟು ನನಗೂ ಹಿಂಸೆ ಮಾಡಬೇಡ. ನೀನ್ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ, ತಲೆ ಕೆಡೋ ಹಾಗಾಗಿದೆ. ನೀವಾದ್ರೂ ಇವಳಿಗೆ ಅರ್ಥ ಆಗೋ ಹಾಗೆ ಹೇಳಿ ಅಜ್ಜಿ. ನಿನ್ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತಮ್ಮ. ಮುತ್ತಿನಂತ ಮಗು ಹುಟ್ಟೋಕ್ ಮುಂಚೆನೆ ಹೊಟ್ಟೆನಲ್ಲೇ ದೂರ ಆಗ್ಬಿಟ್ರೆ ಆ ತಾಯಿ ಸಂಕಟ ಹೇಗಿರುತ್ತೋ ಅಂತ ಒಂದು ಹೆಣ್ಣಾಗಿ ನನ್ಗೂ ಅರ್ಥ ಆಗುತ್ತೆ. ಒಂದು ನೆನ್ಪಿಟ್ಕೋ, ಇನ್ನೂ ಏನ್ ಕಾಲ ಮಿಂಚಿಲ್ಲ. ನೀನ್ ಮತ್ತೆ ತಾಯಿ ಆಗ್ತೀಯ. ಅಲ್ಲಿವರೆಗೂ ತಾಳ್ಮೆ ತಗೋ, ಅವನ್ಗೆ ಬೇಜಾರ್ ಮಾಡ್ಬೇಡ. ನಿನ್ ಮನ್ಸಿಗೆ ನೋವಾಗಿದೆ, ಅದು ನಮಗ್ ಗೊತ್ತಮ್ಮ. ಕಳ್ಕೊಂಡಿರೋ ಮಗುಗೋಸ್ಕರ ಅಳ್ತಿದ್ಯಾ, ಅದು ನಮ್ಗೆ ಅರ್ಥ ಆಗತ್ತೆ. ಆದ್ರೆ ಆ ನೋವು ನಿನಗ್ ಮಾತ್ರ ಅಲ್ಲಮ್ಮ, ನಮಗೂ ಇದೆ, ಜೈಗೂ ಇದೆ. ನಾವು ಹೆಣ್ಮಕ್ಳಾಗಿ ಅಳ್ತೀವಿ, ಆದ್ರೆ ಜೈ ಗಂಡ್ಸಮ್ಮ. ಎಷ್ಟೇ ನೋವಾದ್ರೂ ತಡ್ಕೋತಾನೆ ಹೊರತು ಹೊರಗ್ ತೋರ್ಸೋದಿಲ್ಲ. ಗಂಡಸ್ರ ಕಣ್ಣೀರು ನಮ್ ಕಣ್ಣಿಗೆ ಕಾಣಿಸಲ್ಲಮ್ಮ, ಮನ್ಸಿಂದ ನೋಡ್ಬೇಕು. ನಿನಗಿಂತ ಜೈ ಜಾಸ್ತಿ ಅಳ್ತಿದ್ದಾನೆ, ಅರ್ಥ ಮಾಡ್ಕೋ. ಈ ಮನೆಗ್ ಸಂಬಂಧಪಟ್ಟವಳು. ಬೇಜಾರಾದ್ರೂ ನಿನ್ನಿಂದ್ಲೇ, ಸಂತೋಷ ಆದ್ರೂ ನಿನ್ನಿಂದ್ಲೇ. ನೀನ್ ಬೇಜಾರ್ ಮಾಡ್ಕೊಂಡ್ರೆ ನಾವೆಲ್ರೂ ಬೇಜಾರ್ ಮಾಡ್ಕೋತೀವಿ. ನೀನ್ ಸಂತೋಷವಾಗಿದ್ರೆ ಎಲ್ರೂ ಸಂತೋಷವಾಗಿರ್ತೀವಲ್ವಾ?
ಈ ಮನೆಗೆ ದುಃಖ ಕೊಡ್ಬೇಕು ಸಂತೋಷ ಕೊಡ್ಬೇಕು ಅದು ನಿನ್ ಕೈಲೇ ಇದೆಯಮ್ಮ. ಇದಕ್ಕಿಂತ ಇನ್ನೇನು ಹೇಳಲ್ಲ. ನನ್ಗೊಂದು ಅರ್ಥ ಆಯ್ತು ಚಂದ್ರಿಕಾ. ಯಾವ ಪರಿಸ್ಥಿತಿನಲ್ಲೂ ಗಂಗಾ ನಿಜ ಹೇಳಲ್ಲ. ಈ ಮನೆಗೆ ನಿತ್ಯ ಬರೋದು ಫಿಕ್ಸ್. ನಿಜ ರೀ, ಸ್ಪೀಡಾಗಿ ಬೆಳಿತಿರೋ ಹೊಟ್ಟೆನ ಮುಚ್ಚಿಡೋದಕ್ಕೂ ಆಗಲ್ಲ, ನಿಜಾನೂ ಹೇಳಕ್ಕಾಗ್ತಿಲ್ಲ. ಇವಳ ಆ ಮನೆಗೆ, ನಿತ್ಯ ಈ ಮನೆಗೆ. ನೊಂದ್ಕೋಬೇಡಿ ಮೇಡಮ್, ಒಂದು ಪ್ರಯತ್ನ ಮಾಡಿದ್ದೀರಾ, ಸಕ್ಸಸ್ ಆಗಿಲ್ಲ ಅಷ್ಟೇ. ಇಲ್ಲ ನಾಣಿ ಅವರೇ, ಸಮಸ್ಯೆ ದೊಡ್ಡದಾಗ್ತಿದೆ. ಬೇಗ ಪರಿಹಾರ ಯೋಚನೆ ಮಾಡಬೇಕು. ಮೇಡಮ್